Hi everybody. In this video, we have to learn about the basic concept of conjunction. As we know till now, the conjunction is also a word. ಅಂದರೆ ಇದುವರೆಗೆ ನಾವು ಏನು ಕಲ್ತಿದ್ವಿ, ಕಂಜಂಕ್ಷನ್ ಅನ್ನೋದು ಕೂಡ 8 ಪಾರ್ಟ್ಸ್ ಆಫ್ ದ ಸ್ಪೀಚಲ್ಲಿ ಒಂದು ವರ್ಡ್ ಅಂತ ಹೇಳ್ಬಿಟ್ಟಿದ್ವಿ. ಫಾರ್ ಬಿಗಿನರ್ಸ್ಗೆ ಬಿಗಿನಿಂಗ್ ಹಂತದಲ್ಲಿ ಹೇಳುವಾಗ ತೊಡಕು ಮಾಡೋಬಾರ್ದು, ಬೇಡ ಅಂತೇಳಿ ಇನ್ನೊಂದು ಚೂರು ಸ್ಟಡಿ ಮಾಡ್ಲಿಕ್ಕೆ ಹೋದಾಗ ಗೊತ್ತಾಗಿದ್ದೇನಪ್ಪ ಅಂದರೆ ಕಂಜಂಕ್ಷನ್ ಈಸ್ ನಾಟ್ ಓನ್ಲಿ ಎ ವರ್ಡ್. ಅಂದರೆ ಕಂಜಂಕ್ಷನ್ ಅನ್ನೋದು ಬರೀ ವರ್ಡ್ ಆಗಿರೋಲ್ಲ, ಎಷ್ಟು ಬಾರಿ ಅಂದರೆ ಸಮ್ಟೈಮ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಕೂಡ ಆಗಿರ್ತದೆ. ಅಂದರೆ ನಾವು ಒಂದೇ ವರ್ಡನ್ನು ನಾವು ಬಳಸಲ್ಲ. ಇಲ್ಲಿ ನೋಡಿ ಎಕ್ಸಾಂಪಲ್, ಆ್ಯಸ್ ಸೂನ್ ಆ್ಯಸ್ ಅನ್ನುವಂಥದ್ದು ಕೂಡ ಕಂಜಂಕ್ಷನ್ ಆಗಿ ಬಳಕೆಯಾಗಿದೆ. ಅಂದರೆ ಇಲ್ಲಿ ಈಸ್ ಎ ಗ್ರೂಪ್ ಆಫ್ 3 ವರ್ಡ್ಸ್. ಹಾಗಾಗಿ ಒಂಚೂರು ಎನ್ಲಾರ್ಜ್ ಮಾಡಿ ಅದರ ಮೀನಿಂಗನ್ನು ಹೇಳೋದಾದರೆ, ಕಂಜಂಕ್ಷನ್ ಈಸ್ ನಾಟ್ ಓನ್ಲಿ ಎ ವರ್ಡ್, ಸಮ್ಟೈಮ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಕೂಡ ಆಗಿರ್ತದೆ. ಜೊತೆಗೆ ಆಗಿದ್ದು ಇದನ್ನು ಏನಕ್ಕಾಗಿ ಬಳಸ್ತೀವಿ, ಯೂಸಿಂಗ್ ಟು ಕನೆಕ್ಟ್ ಆರ್ ಜಾಯಿನ್ ದ ವರ್ಡ್ಸ್ ಆರ್ ಫ್ರೇಸಸ್ ಇನ್ ಸೆಂಟೆನ್ಸಸ್. ಅಂದರೆ ಇವನ್ ಯಾಕೆ ಬಳಸ್ತೀವಿ ಅಂದರೆ ಯೂಸಿಂಗ್ ಟು ಕನೆಕ್ಟಿಂಗ್ ಅಂದರೆ ಜಾಯಿನಿಂಗ್ ಮಾಡಲಿಕ್ಕೆ, ಟು ಜಾಯಿನ್ ಏನನ್ನ 2 or 3 ವರ್ಡ್ಸ್ ಆರ್ ಫ್ರೇಸಸ್ ಇನ್ ಎ ಸೆಂಟೆನ್ಸ್, ಇವುಗಳನ್ನು ಜಾಯಿನ್ ಮಾಡಲಿಕ್ಕೆ ಅಂತ ಬಳಸ್ತೇವೆ. ಹಾಗಾಗಿ ಇದನ್ನು ಕೂಡ ಪಾರ್ಟ್ ಆಫ್ ದ ಸ್ಪೀಚ್ ಅಂತ ನಾವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕನ್ಸಿಡರ್ ಮಾಡಲಾಗಿದೆ. ಆದರೆ ಇದೆಲ್ಲ ಸರಿ, ಯಾಕೆ ನಾವು ಬಳಸಬೇಕು, ಅದರ ಅವಶ್ಯಕತೆ ಅನಿವಾರ್ಯತೆ ಇದೆಯಾ ಕಂಜಂಕ್ಷನ್ದು? ಎಸ್ ಇದೆ. ಯಾಕೆ ಅಂದರೆ ನಾವು ಕೆಲವೊಮ್ಮೆ ಕಂಟಿನ್ಯೂಟಿ ಮಾತನಾಡುವಾಗ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಒಂದೊಂದು ಸೆಂಟೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಎಕ್ಸಾಂಪಲ್, ಐ ರೀಡ್ ಇಟ್, ಐ ರೈಟ್ ಇಟ್. ಸಿಂಪಲ್ ಆಗಿ ಹೇಳಿದ್ರೆ ಐ ರೀಡ್ ಆ್ಯಂಡ್ ರೈಟ್ ಇಟ್, ಐ ರೀಡ್ ಆ್ಯಂಡ್ ರೈಟ್ ಅಬೌಟ್ ಇಟ್. ಸಿಂಪಲಾಗಿ ಮುಗಿಸ್ಬೋದಲ್ವ. ಆದರೆ ಲೆಂತಿಯಾಗಿ ಮಾತನಾಡುವಾಗ ಅಥವಾ ನಂಬರ್ ಆಫ್ ಸೆಂಟೆನ್ಸಸ್ಸನ್ನು ಅವಾಯ್ಡ್ ಮಾಡುವಾಗ ಅಥವಾ ಒಂದಕ್ಕೆ ಇನ್ನೊಂದನ್ನು ಕಾರಿಲೇಟ್ ಮಾಡುವಾಗ, ಪೂರಕ ವಾಕ್ಯಗಳನ್ನಾಗಿ ಕೊಡಲಿಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟದ್ದು ಇನ್ನೇನಾದರೂ ಸಪ್ಲಿಮೆಂಟರಿ ಆಗಿ ಅಡಾಪ್ಟ್ ಮಾಡ್ಕೊಂಡು ಹೋಗುವಾಗ ಅಲ್ಲಿ ನಾವು ಈ ಕಂಜಂಕ್ಷನ್ಸನ್ನು ಅವಶ್ಯಕವಾಗಿ ಬಳಸಲೇಬೇಕಾಗುತ್ತೆ. ಬಳಸಿದಾಗ ಈ ಸೆಂಟೆನ್ಸ್ ಅನ್ನೋದು ನಮಗೆ ಸ್ಮೂತಿಯೆಸ್ಟ್ ಆಗಿರ್ತದೆ, ಅಂದರೆ ಸಾಫ್ಟ್ ಆಗಿರ್ತದೆ ಮತ್ತು ಮೋರ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ಈ ಎಲ್ಲ ಕಾರಣಕ್ಕೋಸ್ಕರ ಕಂಜಂಕ್ಷನ್ಸನ್ನು ಬಳಸಬೇಕು. ಅದನ್ನು ಕಲಿಯೋದು ತುಂಬ ಒಳ್ಳೆಯದು. ಸೊ ಫಸ್ಟು ಈ ಕಂಜಂಕ್ಷನ್ಸನ್ನು ಯಾಕೆ ಬಳಸ್ತೀವಿ ಮತ್ತು ಕಂಜಂಕ್ಷನ್ ಅಂದರೆ ಏನು ಅನ್ನೋ ಮೀನಿಂಗ್ ಗೊತ್ತಿದ್ರೆ ಸಾಕು. ಈಗಲೇ ಕೈಂಡ್ಸ್ ಆಫ್ ದ ಕಂಜಂಕ್ಷನ್ಸ್ ಬೇಡ, ಪ್ರತಿ ವಿಡಿಯೋದಲ್ಲಿ ನೆನಪು ಮಾಡಿದಾಗೆ ಇಟ್ ಈಸ್ ಫಾರ್ ಓನ್ಲಿ ದ ಬಿಗಿನರ್ಸ್ ಅಟ್ ದ ಬಿಗಿನಿಂಗ್ ಸ್ಟೇಜ್. ನೆಕ್ಸ್ಟ್ ಲೆವೆಲಲ್ಲಿ ಅದರ ಕೈಂಡ್ಸನ್ನು ಹೇಳ್ಕೊಂಡು ಹೋಗೋಣ. ಒಂದಷ್ಟು ಎಕ್ಸಾಂಪಲ್ಸ್ ನೋಡಿಕೊಂಡು ಹೋದರೆ ನಮಗೆ ನಿಜಕ್ಕೂ ಅರ್ಥವಾಗುತ್ತೆ ಚೆನ್ನಾಗಿ ಅಂತ. ಎಕ್ಸಾಂಪಲ್ ನೋಡಿ, ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಆಫ್ ಯುವರ್ ಕಮಿಂಗ್. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಆಫ್ ಯುವರ್ ಕಮಿಂಗ್ ಅಂದರೆ ನನಗೆ ತುಂಬ ಸಂತೋಷವಾಗಿದೆ, ನಾನು ತುಂಬ ಸಂತೋಷವಾಗಿದ್ದೀನಿ, ಯಾಕಂದರೆ ನಿನ್ನ ಬರುವಿಕೆಯಿಂದಾಗಿ. ನನಗೆ ಯಾಕೆ ಸಂತೋಷವಾಗಿದೆ ಅಂದರೆ ನಿನ್ನ ಬರುವಿಕೆಯಿಂದ, ನೀನು ಬಂದದ್ದರಿಂದ, ಬಿಕಾಸ್ ಯಾಕಂದರೆ ನೀನು ಬಂದದ್ದರಿಂದ ಐ ಆಮ್ ವೆರಿ ಹ್ಯಾಪಿ. ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಏನು ಪ್ರೇಸ್ ಇದೆಯೋ ಈ ಪ್ರೇಸ್ ಮತ್ತು ಈ ಪ್ರೇಸನ್ನು ಇಲ್ಲಿ ಬಿಕಾಸ್ ಅನ್ನುವಂಥದ್ದು ಏನು ಮಾಡುತ್ತೆ, ಕಂಜಕ್ಟ್ ಮಾಡುತ್ತೆ. ನಮಗೆ ಅವೆರಡರ ಮಧ್ಯೆ ಸಂಬಂಧವನ್ನು ಸೂಚಿಸುತ್ತೆ ಅಥವಾ ಸಂಬಂಧಿಸುತ್ತೆ, ಸೇತುವೆಯನ್ನು ಕಟ್ಟುತ್ತೆ ಅವೆರಡರ ಮಧ್ಯೆ. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋದ್ರೆ, ಡು ಯು ಹ್ಯಾವ್ ಟೀ ಆರ್ ಕಾಫಿ? ಡು ಯು ಹ್ಯಾವ್ ಟೀ ಆರ್ ಕಾಫಿ ಅಂದರೆ ನಿನಗೆ ಟೀ ಅಥವಾ ಕಾಫಿ ಕೊಡಲ, ತೊಗೋತೀರಾ? ಟೀ ಅಥವಾ ಕಾಫಿ ತೊಗೋತೀರಾ? ಇಲ್ಲೂ ಕೂಡ ಟೀ ಅಥವಾ ಕಾಫಿ, ಇಲ್ಲಿಂದ ಬರ್ತಕ್ಕ ಟೀ ಅಥವಾ ಕಾಫಿ ಇವೆರಡರ ಮಧ್ಯ ಏನು, ಈ ಎರಡು ವರ್ಡ್ಸನ್ನ ಮಧ್ಯ ಈ ಸೆಂಟೆನ್ಸಲ್ಲಿ ಅದು ಕನೆಕ್ಟಿವಿಟಿಯನ್ನು ಕೊಡ್ತದೆ. ಆ್ಯಸ್ ಸೂನ್ ಆ್ಯಸ್ ಈ ಗ್ರೋನ್ ಈ ಬಿಕೇಮ್ ಪಾಪ್ಯುಲರ್. ಆ್ಯಸ್ ಸೂನ್ ಆ್ಯಸ್ ಈ ಗ್ರೋನ್ ಈ ಬಿಕೇಮ್ ಪಾಪ್ಯುಲರ್. ಅವನು ಎಷ್ಟು ಬೇಗ ಬೆಳೆದ್ನೋ ಅಷ್ಟೇ ಬೇಗ ಅವನು ಪಾಪ್ಯುಲರ್ ಆದ ಅಂತಂದರೆ ಅವನು ಹೇಗೆ ವೇಗವಾಗಿ ಬೆಳೆದ್ನೋ ಆ್ಯಸ್ ಸೂನ್ ಆ್ಯಸ್ ಅನ್ನುವಂಥ ವರ್ಡು ನಮಗೇನಾಗಿದೆ, ಕಂಜಂಕ್ಟ್ ಮಾಡುವಂಥ ಕೆಲಸವನ್ನು ಬಿಗಿನಿಂಗಲ್ಲೇ ಮಾಡಿದೆ. ಅಂದರೆ ಈ ಎರಡು ನೋಡಿ, ಆ್ಯಸ್ ಸೂನ್ ಆ್ಯಸ್ ಈ ಗ್ರೋನ್, ಇಲ್ಲಿವರೆಗೊಂದು ಫ್ರೇಸ್ ಅಂದ್ಕೊಳ್ಳೋಣ, ಈ ಬಿಕೇಮ್ ಪಾಪ್ಯುಲರ್ ಅಥವಾ ಎರಡು ಸೆಂಟೆನ್ಸ್ ಇವೆರಡನ್ನು ಕೂಡ ಇಲ್ಲೇ ಅಟ್ ದ ಬಿಗಿನಿಂಗ್ ಸ್ಟೇಜಲ್ಲೇ ಏನು ಮಾಡಿದೆ, ಕನೆಕ್ಟ್ ಮಾಡಿದೆ.
ಸೊ ಈ ರೀತಿ ಈ ಎರಡು ಸೆಂಟೆನ್ಸನ್ನು ಬಿಗಿನಿಂಗಲ್ಲಿ ಅಥವಾ ಇನ್ ಮಿಡ್ಲ್ ಎಲ್ಲಾದರೂ ಸರಿ ಕನೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡುವಂಥ ಈ ವರ್ಡ್ಸನ್ನೇ ಕಂಜಂಕ್ಷನ್ಸ್ ಅಂತ ಇಂಗ್ಲೀಷಲ್ಲಿ ಕರೆದ್ರೆ ಕನ್ನಡದಲ್ಲಿ ಏನಂತೇವೆ ಸೇತುವೆ ಕಟ್ಟುವಂಥ ಕೆಲಸವನ್ನು, ಕನೆಕ್ಟ್ ಮಾಡುವಂಥ ಕೆಲಸವನ್ನು, ಸಂಬಂಧವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಿದಂಥ ಅವ್ಯಯಗಳಾದ್ರಿಂದ ಇವನು ಸಂಬಂಧಾವ್ಯಯಗಳು ಅಂತ ಕರಿತೀವಿ. ಏನಂತೇಳಿ ಕಂಜಂಕ್ಷನ್ಸ್ ಅಂದರೆ ಸಂಬಂಧಾವ್ಯಯಗಳು. ಇಲ್ಲಿ ಸಿಂಗುಲರ್ಲಿ ಇದೆ, ಎಸ್ ಹಾಕ್ಬೇಕಿತ್ತು, ಇಲ್ಲಿ ಪ್ಲೂರಲ್ ಇದೆ, ಅಂದರೆ ಸಂಬಂಧವನ್ನು ಸೂಚಿಸಲಿಕ್ಕೆ ಬಳಸುವ ಪದಗಳಾಗಿವೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋದರೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಮೂಲಕ ವಿತ್ ರೀಸನ್ಸ್ ಅನ್ನು ನೋಡೋಣ. ವೆನ್ ಯು ಕಮ್ ಐ ವಿಲ್ ಟೆಲ್ ಯು. ಇರಲಿ, ವೆನ್ ಯು ಕಮ್ ಐ ವಿಲ್ ಟೆಲ್ ಯು. ನೀನು ಯಾವಾಗ ಬರ್ತೀಯೋ ನಾನು ಆವಾಗ ನನಗೆ ಹೇಳ್ತೀನಿ. ನೀನು ಯಾವಾಗ ಬರ್ತೀಯೋ, ಇಲ್ಲಿ ಯಾವಾಗ ಅದರ ಪ್ರಶ್ನೆ ಅಂತಲ್ಲ, ನೀನು ಬರ್ತೀಯಲ್ಲ ಆವಾಗ ಅನ್ನೋ ಅರ್ಥಕ್ಕೆ ಬರ್ಸಿರೋದು ಇದನ್ನು. ಅಂದರೆ ಇವೆಲ್ಲವನ್ನ WH ವರ್ಡ್ಸ್ನ ಎಲ್ಲ ಒಂದು ಇಂಟ್ರಾಗೇಟಿವ್ ಪರ್ಪಸ್ಗೆ ಬಳಸ್ತೀವಿ ಅಂತ ಅನ್ಬಾರ್ದು. ಸಮ್ಟೈಮ್ಸ್ ಇವನ್ನ ನಾವು ಪ್ರೊನೌನ್ಸ್ ಆಗಿ ಕೂಡ ಬಳಸ್ತೀವಿ. ಇಲ್ಲಿ ಕಂಜೆಕ್ಟ್ ಆಗಿ ಅಂದರೆ ಕಂಜೆಕ್ಷನ್ ಆಗಿ ಬಳಕೊಂಡಿದ್ದೀವಿ. ಸೊ ವೆನ್ ಯು ಕಮ್, ನೀನು ಬರ್ತೀಯಲ್ಲ ಆವಾಗ ಐ ವಿಲ್ ಟೆಲ್ ಯು, ನಾನು ನಿನಗೆ ಹೇಳ್ತೀನಿ. ಇದನ್ನು ಯಾವುದಕ್ಕೆ ಬದಲಾಗಿ ಬಳಕೆ ಬಂದಿದೆ ಈ ಫಾರ್ಮೇಷನ್ ಅಂದರೆ ಬ್ರಾಕೆಟಲ್ಲಿ ನೋಡಿ, ಯು ಕಮ್ ಹಿಯರ್ ಫಸ್ಟ್, ನೀನು ಇಲ್ಲಿಗೆ ಮೊದಲು ಬಾ, ದೆನ್ ಐ ಟೆಲ್ ಯು, ನಾನು ನಿನಗೆ ಹೇಳೋದು ಯಾವಾಗಾದ್ರೆ ನೀನು ಫಸ್ಟ್ ಇಲ್ಲಿ ಬಾ, ಆಮೇಲೆ ನಾನು ನಿನಗೆ ಹೇಳ್ತೀನಿ ಅಂತ ಕಂಡೀಷನ್ ಹಾಕೊಂಡು ಮಾತನಾಡುವಂಥದ್ದು. ಅದನ್ನೇ ಸಿಂಪಲಾಗಿ ಇಲ್ಲಿ ನಾವು ಕಂಜಂಕ್ಷನ್ ಬಳಸಿ ಬರೆದ್ರೆ ಯೂಸ್ ಮಾಡೋದು ಹೇಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಹಿ ರೀಡ್ಸ್, ಇಲ್ಲೊಂದು ಫುಲ್ ಸ್ಟಾಪ್ ಇದೆ ನೋಡಿ. ಸೊ ಇಲ್ಲಿ ನಿಲ್ಲಿಗೆ ಒಂದು ಸೆಂಟೆನ್ಸ್ ಚಿಕ್ಕದು ಪುಟಾಣಿ. ಹಾಗೆ ಈ ರೈಟ್ಸ್, ಇದೊಂದು ಪುಟಾಣಿ ವಾಕ್ಯ. ಎರಡು ಸ್ಮಾಲ್ ಸೆಂಟೆನ್ಸಸ್ ಇದೆ. ಈ ಎರಡೂ ಸೆಂಟೆನ್ಸನ್ನು ಸಿಂಗಲ್ ಆಗಿ ಬಳಸೋದು ಎಷ್ಟು ಸೋ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ. ಹಿ ರೀಡ್ಸ್ ಆ್ಯಂಡ್ ರೈಟ್ಸ್. ಕ್ಲಿಯರ್, ಮುಗಿದಾಯ್ತಾ? ಸೊ ಇಲ್ಲಿ ಎರಡು ಸೆಂಟೆನ್ಸ್ಗೆ ನಟ್ಟು ಪುಟಿಂಗ್ ದ ಫುಲ್ ಸ್ಟಾಪ್ ಅಗೈನ್ ಆ್ಯಂಡ್ ಅಗೈನ್. ಒಂದೇ ಸಾರಿ ಒಂದೇ ಫುಲ್ ಸ್ಟಾಪಲ್ಲಿ ಮುಗಿದೋಯ್ತು. ಈ ರೈಡ್ಸ್ ಆ್ಯಂಡ್ ರೈಟ್ಸ್ ಏನಾದರೂ ಆಗಿದೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದಾಗ. ಸೊ ಇದು ಆ್ಯಂಡ್ ಅನ್ನುವಂಥದ್ದು ಇಲ್ಲಿ ನಮಗೆ ಕಂಜಂಕ್ಷನ್ ಆಗಿ ವರ್ಕ್ ಮಾಡಿದೆ. ನೆಕ್ಸ್ಟ್ ಬನ್ನಿ. ಇಫ್ ಐ ಕಮ್ ಹೋಮ್, ಇಫ್ ಐ ಕಮ್ ಹೋಮ್ ಈ ವಿಲ್ ಕಮ್, ನಾನು ಬಂದರೆ ಮನೆಗೆ ಈ ವಿಲ್ ಕಮ್, ಅವನು ಮನೆಗೆ ಬರ್ತಾನೆ. ನೋಡಿ, ಈ ಆಲ್ಸೋ ಕಮ್ಸ್ ಆಫ್ಟರ್ ಐ ಕಮ್ ಟು ಹೋಮ್, ಅವನು ಮನೆಗೆ ಬರ್ತಾನೆ ಆದರೆ ನಾನು ಬಂದ ನಂತರದಲ್ಲಿ ಬರ್ತಾನೆ. ಈ ಲೆಂತಿಯಸ್ ಸೆಂಟೆನ್ಸನ್ನು ಸಿಂಪಲ್ ಆಗಿ ಮಾಡೋದು ಹೀಗೆ. ಇಫ್ ಐ ಕಮ್, ನೋಡಿ ಇಫ್ ಅನ್ನೋದು ಅಂದರೆ ಕಂಡೀಷನ್ ಆಗ್ತಿದೆ. ಒಂದು ವೇಳೆ ಇಫ್ ಐ ಕಮ್ ಹೋಮ್ ಈ ವಿಲ್ ಕಮ್ ಅಂದರೆ ನಾನು ಬಂದದ್ದೇ ಆದರೆ ಮಾತ್ರ ಅವನು ಕೂಡ ಬರ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ಈ ಎರಡೂ ಥರದ ಈ ಸೆಂಟೆನ್ಸ್ಗಳನ್ನು ಇಲ್ಲಿ ಕಂಜೆಕ್ಟ್ ಮಾಡುವಂಥ ಕೆಲಸಕ್ಕಾಗಿ ಇಫ್ ಅನ್ನು ಬಳಸ್ತಿದ್ದೀವಿ. ಸೊ ಈ ರೀತಿ ನಾವು ಪ್ರತಿ ವರ್ಡನ್ನು ನೋಡಿದ ತಕ್ಷಣ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇದು ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳುವಂಥ ಎಬಿಲಿಟಿ ಬಂದುಬಿಟ್ರೆ, ನಮ್ಗೆ ಅಷ್ಟೊಂದು ಫ್ಲೂಯೆನ್ಸಿ ಬಂದರೆ ಖಂಡಿತ ಇಂಗ್ಲೀಷ್ ಅನ್ನೋದು ನೀರು ಕೊಡದಷ್ಟು ಸುಲಭವಾಗ್ತದೆ. ಸೊ ಇಷ್ಟು ಕಾನ್ಸೆಪ್ಟ್ ಅರ್ಥ ಆದಮೇಲೆ ಇಷ್ಟೇನಾ ಕಂಜಂಕ್ಷನ್ಸು? ನೋ, ಒಂದಷ್ಟು ಉದಾಹರಣೆಗಳಿಗಾಗಿ ತಗೊಂಡಿದ್ದೀವಿ. ಸೊ ಡೈಲಿ ಯೂಸೇಜಲ್ಲಿ ಬರ್ತಕ್ಕಂಥ ಇನ್ನೊಂದಷ್ಟು ರೆಗ್ಯುಲರ್ ಕಂಜಂಕ್ಷನ್ಸ್ ಏನು ಅನ್ನೋದನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಉಳಿದನ್ನು ಈ ಪಾಠದ ನಂತರದಲ್ಲಿ ನೀವು ಸರ್ಚ್ ಮಾಡಿ ಒಂದಷ್ಟು ತಿಳ್ಕೊಬೋದು. ರೆಗ್ಯುಲರ್ ಆಗಿ ನಾವು ಬಳಸುವಂಥ ಮತ್ತೊಂದಷ್ಟು ಏನೇನಿದೆ ಅಂತಂದರೆ ಇಲ್ಲಿ ಎಕ್ಸಾಂಪಲ್, ಆಲ್ದೋ ಆದಾಗ್ಯೂ, ಬಟ್ ಆದರೆ, ಗೊತ್ತಿದೆ ನಿಮಗೂ ಕೂಡ ಬಳಸ್ತೀವಿ ಎರಡು ವಾಕ್ಯದ ಮಧ್ಯೆ. ನಾನು ನಿನಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಈಗ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ. ನೆಕ್ಸ್ಟ್ ದೇರ್ ಫೋರ್, ಆದ್ದರಿಂದ. ಮ್ಯಾಥಮೆಟಿಕ್ಸಲ್ಲಿ ಜಾಸ್ತಿ ಇದನ್ನು ಬಳಸ್ತೇವೆ. ಬೋತ್, ಬೋತ್ ಅಂದರೆ ಆ ಇಬ್ಬರೂ ಸಹ, ಆ ಇಬ್ಬರೂ ಕೂಡ, ಆ ಎರಡೂ ನುವ್ವೆ ಅಂತ ಹೇಳುವಾಗ ಬೋತ್ ಅಂತ ಬಳಸ್ತೀವಿ. ನಾಟ್ ಓನ್ಲಿ, ಕೇವಲ ಅಷ್ಟೇ ಅಲ್ಲ, ಅದು ಮಾತ್ರ ಅಲ್ಲ ಅನ್ನೋ ಅರ್ಥಕ್ಕೆ ಬಳಸ್ತೀವಿ. ವಾಕ್ಯಗಳ ಮಧ್ಯದಲ್ಲಿ ಬಳಸುವಂಥದ್ದು. ಇಲ್ಲಿ ಹೇಳಿದೆ ನೋಡಿ, ವರ್ಡ್ಸ್ ಆರ್ ಫ್ರೇಸಸ್ ಇನ್ ಸೆಂಟೆನ್ಸಸ್ನ, ಸೆಂಟೆನ್ಸಸ್ ಅಲ್ಲಿರ್ತಕ್ಕಂಥ ಫ್ರೇಸಸ್ ಆ್ಯಂಡ್ ವರ್ಡ್ಸನ್ನು ಜಾಯಿನ್ ಅಥವಾ ಕನೆಕ್ಟ್ ಮಾಡುವಂಥ ವರ್ಡ್ ಇದು ಅಂತ. ಹಾಗೆ ನೆಕ್ಸ್ಟ್ ಬಟ್ ಆಲ್ಸೋ, ಆದರೂ ಕೂಡ. ಬಟ್ ಆಲ್ಸೋ ಅಂದರೆ ಆದರೂ ಸಹ, ಯಟ್ ಆದರೂ ಇನ್ನೊಂಚೂರು, ಆದಾಗ್ಯೂ ಅನ್ನೋ ಮೀನಿಂಗ್ ಬರ್ತದೆ. ಸ್ಟಿಲ್, ಇನ್ನು
ಸ್ಟಿಲ್ ಮೈ ಕ್ಲಾಸ್ ನಾಟ್ ಕಂಪ್ಲೀಟೆಡ್. ಸ್ಟಿಲ್ ಇನ್ನೂ ಈ ತನಕ ಆಗಿಲ್ಲ. ಎಲ್ಸ್ ಇನ್ನೇನಾದರೂ ಎಲ್ಸ್ ವೇರ್ ಅಂತ ಕೇಳ್ತೀವಲ್ಲ ಹಾಗೆ. ವೈಲ್ ಆ ಸಮಯದಲ್ಲಿ, ವೈಲ್ ಐ ಆಮ್ ಟಾಕಿಂಗ್ ಯು ಆರ್ ನಾಟ್ ಲಿಸ್ನಿಂಗ್. ನಾನು ಹೇಳ್ತಾ ಇದ್ದಲ್ಲ ಆವಾಗ ನಿಮಗೆ ಕೇಳಿಸ್ಕೊಳ್ತಿರ್ಲಿಲ್ಲ. ಆವಾಗ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಅನ್ನಲಿಕ್ಕೆ ಬಳಸ್ತೇವೆ. ಸಿನ್ಸ್ ಆಗಿಂದ, ಅಷ್ಟೊತ್ತಿಂದ, ಅಷ್ಟು ವರ್ಷಗಳಿಂದ ಅನ್ನಲಿಕ್ಕೆ ಬಳಸ್ತೀವಿ ನಾವು. ಹಿಂದಿನ ವರ್ಷಗಳನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಅಥವಾ ಸುಮಾರು ಲಾಂಗ್ ಟೈಮಲ್ಲಿ ನಡೆದಿರೋದನ್ನು ಹೇಳಲಿಕ್ಕೆ. ಹೆನ್ಸ್ ಆದ್ದರಿಂದ, ಹಾಗಾಗಿ, ಸೊ ಅಂತ ಕೂಡ ಕೆಲವೊಂದು ಸಾರಿ ಬಳಸ್ತೀವಿ. ಹೀಗಾಗಿ ಅಂತ ಕೂಡ ಅರ್ಥ ಬರ್ತದೆ. ದೋ THOUGH ದೋ ಅಂತಂದರೆ ಆದರೂ, ದೋ ಆದರೂ, ಆ್ಯಸ್ ಸೂನ್ ಆ್ಯಸ್ ಎಷ್ಟು ಸಾಧ್ಯನೋ ಅಷ್ಟು ಬೇಗ, ಎಷ್ಟು ವೇಗವಾಗಿ ಸಾಧ್ಯನೋ ಅಷ್ಟು ಬೇಗ ಅಂತ ಬಳಸ್ತೀವಿ. ಸೊ ಈ ತಂದೆ ತುಂಬ ಇನ್ನೂ ಕೂಡ ವರ್ಡ್ಸ್ ಇದೆ. ಸೊ ಇಲ್ಲಿ ಕೆಲವೊಂದು ಬರೀ ವರ್ಡ್ಸ್ ಆಗಿಲ್ಲ. ಇಲ್ಲಿ ನೋಡಿ ಆ್ಯಸ್ ಸೂನ್ ಆ್ಯಸ್, ನಾಟ್ ಓನ್ಲಿ, ಹಾಗೆ ಬಟ್ ಆಲ್ಸೋ, ಇವೆಲ್ಲವೂ ಕೂಡ ಎ ಗ್ರೂಪ್ ಆಫ್ ವರ್ಡ್ಸ್ ಆಗಿವೆ. ಬಳಸ್ತಾ ಹೋಗಬೇಕು. ಏನನ್ನೇ ಆದರೂ ಬಳಸಿದಷ್ಟು ಬೆಳೆಯುತ್ತೆ ಹೊರತು ಸುಮ್ಮನೆ ಬಿಟ್ಟರಾಗಲ್ಲ. ಪಾಠ ಥರ ಇದರ ಪಾಠವಾಗಿ ತಗೋಬೇಡಿ. ದಿನನಿತ್ಯದ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ನಮಗೆ ಉಸಿರಿನ ಬಿಟ್ಟರೆ ನೀರು ಎಷ್ಟು ಅವಶ್ಯಕ, ಬರೀ ಕುಡಿಲಿಕ್ಕಲ್ಲ, ಈ ಮಲ್ಟಿಪರ್ಪಸ್ಗಾಗಿ ನಾವು ನೀರಿನ ಮೇಲೆ ಡಿಪೆಂಡ್ ಆಗಿರ್ತೀವಿ. ನೀರು ನಮಗೆ ಎಲ್ಲ ಥರದಕ್ಕೂ ಬೇಕು. ಇತ್ತೀನ ದಿನಗಳಲ್ಲಿ ಇಂಗ್ಲೀಷು ನಮ್ಮ ನಿತ್ಯ ಬಳಕೆಗೆ ಬೇಕಾಗಿರುವಂಥ ನೀರಿನಂಥ ಪಾತ್ರವನ್ನು ವಹಿಸ್ತಾ ಇದೆ. ಹಾಗಾಗಿ ನೀವು ನೀರಿಲ್ಲದೆ ಜೀವನ ಮಾಡೋಕ್ಕೆ ಈಗ ಸಾಧ್ಯವಿಲ್ಲವೋ, ಇಂಗ್ಲೀಷ್ ಇಲ್ಲದೆ ಜೀವನ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಬೇಕಾದ್ರೆ ನೋಡಿ, ಯಾರ ಜೊತೆನಾದ್ರು ಒಂದು 10 ನಿಮಿಷ 20 ನಿಮಿಷ ಮಾತಾಡಿ, ಸುಲಭವಾಗಿ ನಮಗೂ ನಿಮಗೂ ಅರಿವಿಲ್ಲದ 40-50 ಇಂಗ್ಲೀಷ್ ವರ್ಡ್ಸನ್ನು ಬಳಸಿರ್ತೀವಿ. ಅವ್ರು ಓದಿರಲಿ ಓದದೇ ಇರಲಿ, ಅಕ್ಷರಸ್ಥರಾಗಿರಲಿ ಅನಕ್ಷರಸ್ಥರಾಗಿರಲಿ, ಒಂದು 5 ನಿಮಿಷ ಅವ್ರ ಜೊತೆ ಮಾತಾಡಿ ನೋಡಿದ್ರೆ 5-10 ಇಂಗ್ಲೀಷ್ ವರ್ಡ್ಸನ್ನು ಬಳಸ್ತಾರೆ. ಅಷ್ಟು ಜನಜನಿತವಾಗಿಬಿಟ್ಟಿದೆ ಇಂಗ್ಲೀಷು. ಹಾಗಾಗಿ ನಾವು ಇಂಗ್ಲೀಷನ್ನ ಬಳಸುವಂತಹ ಆ್ಯಕ್ಷನ್ ಟೇಕರ್ಸ್ ಆಗಬೇಕು. ಆ್ಯಕ್ಷನ್ ಟೇಕರ್ಸ್ ಅಂದಾಗ ನೆನಪಾಗೋದೇನೋ, ನಾವು ಇನ್ನೂ ಆ್ಯಕ್ಷನ್ನೇ ಮಾಡೋಕ್ಕೆ ಶುರು ಮಾಡಿಲ್ಲ, ಆ್ಯಕ್ಟ್ ಮಾಡಲಿಕ್ಕೆ ಶುರು ಮಾಡಲಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವು ಟ್ರೈ ಮಾಡಿದ್ರೆ ಮಾತ್ರ ಎಲ್ಲವೂ ನಮ್ಮ ಹತ್ರ ಬರ್ತದೆ. ಸೊ ಈಗ ಆ್ಯಕ್ಷನ್ ಟೇಕಿಂಗ್ ಟೈಮ್. ಏನು ಆ್ಯಕ್ಷನ್ ಹೇಳಿ? ಸೊ ಐ ಹೋಪ್ ಯು ಲವ್ಡ್ ಆ್ಯಂಡ್ ಯು ಲೈಕ್ಡ್ ಮೈ ವಿಡಿಯೋಸ್. ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸುಮ್ಮನೆ ನೋಡೋದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಇನ್ನೊಂದಷ್ಟು ಸ್ನೇಹಿತರು ಅಥವಾ ರಿಲೇಟಿವ್ಸು ನಿಮಗೆ ಯಾರು ಇಷ್ಟವಾಗಿರುತ್ತಾರೋ ಅವ್ರಿಗೂ ಇಂಗ್ಲೀಷ್ನ ಜ್ಞಾನ ಹೆಚ್ಚಾಗಲಿ, ಅದರ ಬಗ್ಗೆ ಪರಿಜ್ಞಾನ ಬರಲಿ ಅನ್ನೋವಂಥದ್ದಿದ್ದರೆ ಶೇರ್ ಮಾಡ್ತಾ ಹೋಗಿ. ನೀವು ಶೇರ್ ಮಾಡಿದ್ರೆ ನಿಮಗೆ ಅವರಿಂದ ಒಳ್ಳೆ ವಿಚಾರಗಳು ಒಂದಷ್ಟು ಬರ್ತವೆ, ನನಗೂ ಇನ್ಸ್ಪಿರೇಷನ್ ಆಗುತ್ತೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬನ್ನಿ, ಕಮೆಂಟ್ ಮಾಡಿ. ಜೊತೆಗೆ ಇಂಥದ್ದು ಒಂದಷ್ಟು ಸೆಂಟೆನ್ಸಸ್ಗಳನ್ನು ನೀವು ಕೂಡ ಓನಾಗಿ ಕ್ರಿಯೇಟ್ ಮಾಡ್ತಾ ಹೋದ್ರೆ ಮಾತ್ರ ಏನಾಗ್ತದೆ, ಕಲಿತದ್ದು ಮತ್ತು ನಾವಿಲ್ಲಿ ಮಾಡಿದ್ದು ಕೂಡ ಸಾರ್ಥಕತೆಯನ್ನು ಪಡ್ಕೊಳ್ತದೆ. ನನ್ನ ಉದ್ದೇಶ ಇಷ್ಟೇ, ಕನ್ನಡ ಮಾತನಾಡುವ ಕಟ್ಟ ಕಡೆಯ ಅಭ್ಯರ್ಥಿಯು ಕೂಡ ನಿಧಾನ ಪ್ರಧಾನವಾದರೂ ಕೂಡ ಅರ್ಥವತ್ತಾಗಿ ಇಂಗ್ಲೀಷ್ ಗ್ರಾಮರನ್ನು, ಅದರಲ್ಲೂ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲಿತ್ರೆ ಮುಂದಿನ ಎಲ್ಲ ವೇಗಳು ಕೂಡ ಈ ಬುನಾದಿಯಿಂದನೇ ಶುರುವಾಗ್ತದೆ. ಹಾಗಾಗಿ ಕಲಿತೀರಿ. ಐ ಹೋಪ್ ಯು ವಿಲ್ ಲರ್ನ್, ಕೀಪಿಂಗ್ ಲರ್ನಿಂಗ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಗುಡ್ ಬೈ, ಥ್ಯಾಂಕ್ ಯು.